ವೀಕ್ಷಕರೇ, ಅದು 2016 ಆಗಸ್ಟ್ 8ನೇ ತಾರೀಕು. ಸಮಯ ಸುಮಾರು ರಾತ್ರಿ 9 ಗಂಟೆ. ಸೇಲಂನಿಂದ ಇಗ್ಮೂರ್ ಕಡೆಗೆ ಹೊರಡುವಂತ ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ ಅದಾಗಲೇ ಹೊರಟಿತ್ತು. ಅವತ್ತು ಸೋಮವಾರ ಆಗಿದ್ರಿಂದ ಅಲ್ಲಿ ಹೆಚ್ಚೇನು ಜನದಟ್ಟಣೆ ಇರಲಿಲ್ಲ. ಆದ್ರೂ ಕೂಡ ಸ್ಟೇಷನ್ನ ಸುತ್ತಮುತ್ತ ಅಸಹಜ ರೀತಿಯಲ್ಲಿ ಒಂದಷ್ಟು ಜನ ಪೊಲೀಸರು ಅಲ್ಲಲ್ಲಿ ನಿಂತಿದ್ರು. ಸಾಲದಕ್ಕೆ ಅವರೆಲ್ಲರ ಕೈಯಲ್ಲೂ ಕೂಡ ಗನ್ಗಳು ಇದ್ವು. ಶಸ್ತ್ರಸಜ್ಜಿತರಾದ ಈ ಅಧಿಕಾರಿಗಳು ಅಲ್ಲಿ ಯಾತಕ್ಕೋಸ್ಕರ ಸೇರಿದ್ದಾರೆ ಅಂತ ಜನಕ್ಕೆ ಮೊದಲು ಗೊತ್ತಾಗ್ಲಿಲ್ಲ. ಬಹುಶಃ ಈಗ ಬರುವಂತ ಟ್ರೈನ್ನಲ್ಲಿ ಯಾರೋ ವಿಐಪಿಗಳು ಬರ್ತಿರಬಹುದು, ಹಾಗಾಗಿ ಅವರ ರಕ್ಷಣೆಗೆ ಇವರು ನಿಂತಿರಬಹುದಂತ ಒಂದಷ್ಟು ಜನ ಭಾವಿಸ್ತಾರೆ. ಟ್ರೈನ್ ಅಲ್ಲಿಗೆ ಬಂದ ತಕ್ಷಣ ಪೊಲೀಸರು ಅದರೊಳಗೆ ಏರೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಟ್ರೈನ್ ನಲ್ಲಿದ್ದಂತ ಪ್ರಯಾಣಿಕರಿಗೆ ಸ್ವಲ್ಪ ಆಶ್ಚರ್ಯ ಉಂಟಾಯಿತು. ಏಕೆಂದ್ರೆ ಆ ಒಂದು ಟ್ರೈನ್ ನಲ್ಲಿ ಯಾವುದೇ ವಿಐಪಿ ಕಂಪಾರ್ಟ್ಮೆಂಟ್ ಆಗ್ಲಿ ಅಥವಾ ಯಾವುದೇ ವಿಐಪಿ ಆಗ್ಲಿ ಇರಲಿಲ್ಲ. ಪೊಲೀಸರಿಗೆ ಬೇರೆ ಏನೋ ಕೆಲಸ ಇರಬಹುದು ಅಂತ ಒಂದಷ್ಟು ಜನ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಟ್ರೈನ್ ನಲ್ಲಿ ಇದ್ದಂತ ಪೊಲೀಸರ ವಿಚಿತ್ರ ವರ್ತನೆಯನ್ನ ಗಮನಿಸಿದಂತ ಅವ್ರಿಗೆ ಮೇಲಿಂದ ಮೇಲೆ ಸಂದೇಹ ಶುರುವಾಗುತ್ತೆ. ಇದನ್ನೆಲ್ಲ ನೋಡಿದಂತ ಪ್ರಯಾಣಿಕರಿಗೆ ಇವರು ಯಾರಿಗಾಗಿ ಹುಡುಕಾಟವನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ನಂತರ ಪ್ರಯಾಣಿಕರೆಲ್ಲರೂ ಕೂಡ ತಮ್ಮ ತಮ್ಮ ಸೀಟುಗಳಲ್ಲಿ ನಿದ್ರೆಗೆ ಜಾರ್ತಾರೆ. ನಿದ್ದೆ ಬಾರದವರು ತಮ್ಮ ಮೊಬೈಲ್ಗಳಲ್ಲಿ ಮುಳುಗಿದ್ರು. ಈಗ ಆಗಸ್ಟ್ 9ನೇ ತಾರೀಕು ಬಂದಿತ್ತು. ಮಾರದಿನ ಟ್ರೈನ್ ಇಗ್ಮೂರ್ ಸ್ಟೇಷನ್ ಅಲ್ಲಿ ನಿಂತಿತ್ತು. ಆ ಒಂದು ಟ್ರೈನ್ ನಿಂತ ತಕ್ಷಣ ಆ ಸ್ಟೇಷನ್ ಅಲ್ಲಿ ಇಳಿಬೇಕಾದವರೆಲ್ಲ ತಮ್ಮ ಲಗೇಜ್ ಅನ್ನ ತಗೊಂಡು ಇಳಿಯೋದಿಕ್ಕೆ ಶುರು ಮಾಡ್ತಾರೆ. ಪ್ರಯಾಣಿಕರಲ್ಲಿ ಕೆಲವರು ಇಳಿದು ಹೋಗ್ತಾ ಇದ್ರು ಕೂಡ ಪ್ಲಾಟ್ಫಾರ್ಮ್ ನ ಮೇಲೆ ಪೊಲೀಸರು ನಿಂತು ಎಲ್ಲಾ ಕಡೆ ಗಸ್ತನ್ನ ತಿರುಗ್ತಿದ್ರು. ಅಷ್ಟರಲ್ಲಿ ಅಲ್ಲಿ ಟ್ರೈನ್ ನ ಬೋಗಿಗೆ ಅಟ್ಯಾಚ್ ಆಗಿದ್ದಂತ ಒಂದು ಪಾರ್ಸಲ್ ಕಂಪಾರ್ಟ್ಮೆಂಟ್ ಕಾಣಿಸುತ್ತೆ. ಅದನ್ನ ಯಾರು ಕೂಡ ಒಳಗಡೆ ಹೋಗದಂತೆ ಭದ್ರವಾಗಿ ಸೀಲ್ ಮಾಡಿದ್ದು ಪೊಲೀಸರ ಗಮನಕ್ಕೆ ಬಂತು. ಕೂಡಲೇ ರೈಲ್ವೆ ಸಿಬ್ಬಂದಿ ಅದನ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ಆಗ ಸಮಯ ಬೆಳಗಿನ 11 ಗಂಟೆ. ಆ ಒಂದು ಪಾರ್ಸಲ್ ಅಲ್ಲಿಯ ಸೇತುಪೇಟ್ ಸ್ಟೇಷನ್ ಕಡೆ ಹೋಗುತ್ತೆ. ತಕ್ಷಣ ಅಲ್ಲಿದ್ದಂತ ರಿಸರ್ವ್ ಬ್ಯಾಂಕ್ ನ ಸಿಬ್ಬಂದಿಗಳು ಕೂಡ ಅದರ ಕಡೆ ಹೋಗ್ತಾರೆ. ಆ ಒಂದು ಪಾರ್ಸಲ್ ಬೋಗಿಯಲ್ಲಿ ಬಾಕ್ಸ್ ಕಟ್ಟಲೆ ಹಣ ಇತ್ತು. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 220 ಕೋಟಿ ರೂಪಾಯಿಗಳು ಇದ್ದಂತ ಬಾಕ್ಸ್ಗಳು ಅದರಲ್ಲಿದ್ವು. ಇದರಲ್ಲಿ ಬರೀ 500 ಹಾಗೂ 1000 ರೂಪಾಯಿ ನೋಟಿನ ಹಣವೇ ತುಂಬಿತ್ತು. ಈ ಎಲ್ಲ ಬಾಕ್ಸ್ಗಳಲ್ಲಿ ಇದ್ದಂತ ಹಣದ ಮೊತ್ತ ಒಟ್ಟು 340 ಕೋಟಿ ರೂಪಾಯಿ. RBI ನ ಅಧಿಕಾರಿಗಳು ಅದರ ಸೀಲನ್ನ ಓಪನ್ ಮಾಡಿ ಒಳ ಹೋಗ್ತಾರೆ. ಅದರ ಒಳಗೆ ಹೋಗ್ತಿದ್ದ ಹಾಗೇನೆ ಅವ್ರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಏಕೆಂದ್ರೆ ಆ ಬೋಗಿ ಒಳಗೆ ಯಾವುದೇ ಲೈಟ್ ಆನ್ ಮಾಡದೇನೆ ಅದರೊಳಗಿಂದ ಬೆಳಕು ಬರ್ತಿತ್ತು. ಯಾವುದೇ ಸಣ್ಣ ಕಿಟಕಿ ಕೂಡ ಇರದಂತ ಆ ಬೋಗಿಯೊಳಗೆ ಯಾರ್ತಾನೆ ಬರೋದಕ್ಕೆ ಸಾಧ್ಯ ಅಂತ ಅಧಿಕಾರಿಗಳಿಗೆ ಆಶ್ಚರ್ಯ ಆಯಿತು. ಅದನ್ನ ಸಂಪೂರ್ಣವಾಗಿ ಚೆಕ್ ಮಾಡಿದಾಗ ಮೇಲ್ಗಡೆ ಯಾರೋ ಅದರ ರೂಫ್ ಮೇಲೆ ಕನ್ನವನ್ನ ಕೊರೆದಿದ್ದು ಅವ್ರ ಗಮನಕ್ಕೆ ಬಂದಿತ್ತು. ವೀಕ್ಷಕರೇ, ನಾವು ಇಷ್ಟು ದೊಡ್ಡ ಮಟ್ಟದ ಮನಿ ರಾಬರಿ ಕೇಸ್ಗಳನ್ನ ಕೇವಲ ಹೊರ ದೇಶಗಳಲ್ಲಿ ಹಾಗೂ ಹಾಲಿವುಡ್ ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೇವೆ. ಆದ್ರೆ ಅವುಗಳನ್ನು ಕೂಡ ಮೀರಿಸುವಂತ ದರೋಡೆ ಇಲ್ಲೇ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ನಡೆದಿತ್ತು ಎಂಬ ಸಂಗತಿ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ. ಆದ್ರೂ ಕೂಡ ಇದು ನಿಜಕ್ಕೂ ಇದು ಸಖತ್ ಥ್ರಿಲ್ಲಿಂಗ್ ಹಾಗೂ ರೋಚಕವಾದಂತ ಸ್ಟೋರಿ. ಈ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಹೇಗೆ, ಇಷ್ಟಕ್ಕೂ ಇಲ್ಲಿ ಕಳ್ಳರು ಅಷ್ಟೊಂದು ಟೈಟ್ ಸೆಕ್ಯೂರಿಟಿಯ ಮಧ್ಯೆ ಕೂಡ ಅಷ್ಟು ಹಣವನ್ನ ಲೂಟಿ ಮಾಡಿದಾದ್ರು ಹೇಗೆ, ಈ ಒಂದು ಕೇಸನ್ನ ಭೇದಿಸುವಂತ ಸಲುವಾಗಿ ಅಮೆರಿಕದ ಸ್ಪೇಸ್ ಸಂಸ್ಥೆಯಾದಂತ ನಾಸಾ ಸಿಬ್ಬಂದಿಯವರೇ ನಮ್ಮ ಪೊಲೀಸರಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ಇದರ ತನಿಖೆ ಶುರು ಮಾಡಿದಂತ ಪೊಲೀಸರಿಗೆ ಮುಂದೆ ಆ ದರೋಡೆಕೋರರು ಸಿಕ್ಕುದ್ರ ಅಥವಾ ಇಲ್ವಾ? ಸಾಮಾನ್ಯವಾಗಿ ಇಂಥ ಯಾವುದೇ ಎಲೆಕ್ಟ್ರಿಕ್ ಟ್ರೈನ್ ಮೇಲೆ ಸುಮಾರು 25,000 ವೋಲ್ಟ್ ಶಕ್ತಿಯ ವಿದ್ಯುತ್ ಸಂಚಾರ ಇರುತ್ತೆ. ಹಾಗಿದ್ದು ಕೂಡ ಅದರ ಮೇಲೆ ಕನ್ನ ಕೊರೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಾಸಾಗೂ ಹಾಗೂ ಈ ಕೇಸ್ಗೂ ಏನ್ ಸಂಬಂಧ? ಅದ್ಯಾಕೆ ನಮಗೆ ಸಹಾಯ ಮಾಡ್ತು? ವೀಕ್ಷಕರೇ, ಈ ರೀತಿ ಹಾಲಿವುಡ್ ಸಿನಿಮಾವನ್ನೇ ಮೀರಿಸುವಷ್ಟು ಕೌತುಕಮಯದಿಂದ ಕೂಡಿರುವಂತ ತಮಿಳುನಾಡಿನಲ್ಲಿ ಆದಂತ ಈ ಒಂದು ರಾಬರಿ ಪ್ರಕರಣದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಚಕವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಸಾಮಾನ್ಯವಾಗಿ 100 ಕೋಟಿ ಮೊತ್ತದ ಹಣವನ್ನ RBI ತನ್ನ ಮುಂದಾಳತ್ವದಲ್ಲಿ ಈ ರೀತಿ ಅಗತ್ಯ ಸ್ಥಳಗಳಿಗೆ ಟ್ರೈನ್ ಮೂಲಕ ಸಾಗಿಸೋದು ವಾಡಿಕೆ. ಆದ್ರೆ ಹೀಗೆ ಸಾಗಿಸುವಾಗಲೇ ತಮ್ಮ ಉಪಸ್ಥಿತಿಯ ನಡುವೆ ಟ್ರೈನ್ ನ ಒಳಗೆ ಈ ರೀತಿ ಹಣ ಅಪಹರಣವಾಗುತ್ತೆ ಎಂಬ ಸಂಗತಿಯನ್ನ ಅವರು ಯಾವತ್ತೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ ಹಣದ ಲೂಟಿಯ ವಿಷಯ ಎಲ್ರಿಗೂ ಗೊತ್ತಾಯ್ತೋ ತಕ್ಷಣ ಇದು ತುಂಬಾ ಗಂಭೀರ ಸ್ವರೂಪವನ್ನ ಪಡೆಯುತ್ತೆ. ಲೂಟಿ ನಡೆದಂತ ಮುಂದಿನ 2 ದಿನಗಳಲ್ಲಿ ಇದನ್ನ CIDಗೆ ವಹಿಸಿ ಅವರೇ ಇದನ್ನ ತನಿಖೆ ಮಾಡಬೇಕು ಅಂತ ಆದೇಶ ರವಾನೆ ಆಗುತ್ತೆ. ಇದಕ್ಕಾಗಿ 3 ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಿ ತುಂಬಾ ಗಂಭೀರ ರೀತಿಯಲ್ಲಿ ಇದರ ತನಿಖೆಗೆ ಇಳಿತಾರೆ. ಇದರಲ್ಲಿ ಒಂದು ಟೀಮ್ ಟೆಕ್ನಿಕಲ್ ಆಗಿ ಈ ಒಂದು ದರೋಡೆ ಹೇಗ್ ನಡೀತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಶುರು ಮಾಡುತ್ತೆ. ಹಾಗೂ ಇದರ 2ನೇ ಟೀಮ್ ಅವತ್ತು ಅಲ್ಲಿ ಕಾವಲು ನಿಂತಿದ್ದಂತ ಪೊಲೀಸರಿಂದ ಹಿಡಿದು ಅಲ್ಲಿದ್ದಂತ RBI ಅಧಿಕಾರಿಗಳು, ರೈಲ್ವೆ ಸಿಬ್ಬಂದಿಗಳು ಹೀಗೆ ಮುಂತಾದವರ ಮೂಲಕ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುತ್ತೆ. ಇನ್ನು ಇದರ 3ನೇ ಟೀಮ್ ಮಾಮೂಲಿಯಾಗಿ ಟ್ರೈನ್ ನಲ್ಲಿ ಕಳ್ತನ ಮಾಡುವಂತ ಕಳ್ಳರಿಂದ ತನ್ನ ತನಿಖೆಯನ್ನ ಶುರು ಮಾಡುತ್ತೆ. ಅವ್ರನ್ನೆಲ್ಲ ಹಿಡಿದು ಇದೇ ರೀತಿಯ ರಾಬರಿಗಳು ದೇಶದಲ್ಲಿ ಈ ಮೊದಲು ಎಲ್ಲೆಲ್ಲಿ ಯಾವ ರೀತಿ ಸಂಭವಿಸಿದೆ ಅನ್ನೋದನ್ನ ಅದು ಕಲೆ ಹಾಕುತ್ತೆ. ಆರಂಭದಲ್ಲಿ ಅವರೆಲ್ಲ ಈ ಒಂದು ರಾಬರಿ ಸೇಲಂ ಇಗ್ಮೂರ್ ಇಲ್ಲವೇ ಸೇತುಪೇಟೆಯಲ್ಲಿ ನಡೆದಿರಬಹುದು ಅಂತ ಭಾವಿಸಿದ್ರು. ಏಕೆಂದ್ರೆ ಅವತ್ತು ಆ ಟ್ರೈನ್ ಈ 3 ನಿಲ್ದಾಣಗಳಲ್ಲಿ ತುಂಬಾ ಹೊತ್ತು ಹಾಲ್ಟ್ ಆಗಿತ್ತು. ಆದ್ರೆ ಅಲ್ಲಿದ್ದಂತ CCTV ದೃಶ್ಯಾವಳಿಗಳನ್ನ ಗಮನಿಸಿದಾಗ ಅವ್ರಿಗೆ ತಾವು ಭಾವಿಸಿದ್ದು ತಪ್ಪು ಅಂತ ಗೊತ್ತಾಗುತ್ತೆ.
ಅದರಲ್ಲೂ ಕೂಡ ಅವ್ರಿಗೆ ಈ ಕಳ್ತನ ಸರಿಯಾಗಿ ಯಾವ ಜಾಗದಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಇಲ್ಲಿ ಅವ್ರಿಗೆ ಗೊತ್ತಾಗಿದೆ ಏನಂದ್ರೆ ಈ ಒಂದು ಟ್ರೈನ್ ಸೇಲಂನಿಂದ ವಿರುಧಾಚಲಂವರೆಗೂ ಡೀಸೆಲ್ ಇಂಜಿನ್ ಮೂಲಕ ಬರುತ್ತೆ. ಆಮೇಲೆ ಅದು ವಿರುಧಾಚಲಂಗೆ ಬಂದ ನಂತರ ಅಲ್ಲಿಂದ ಅದರ ಡೀಸೆಲ್ ಇಂಜಿನ್ ಇದ್ದಂತ ಬೋಗಿಯನ್ನ ತೆಗೆದು ವಿದ್ಯುತ್ ಇಂಜಿನ್ ಜೋಡಿಸಿ ಅದ್ರ ಮೂಲಕ ಅದು ಚಾಲು ಆಗುತ್ತೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯ್ತು. ಈ ಒಂದು ಸ್ಥಳದಲ್ಲಿ ಅದರ ಡೀಸೆಲ್ ಇಂಜಿನ್ ಬಿಚ್ಚಿ ವಿದ್ಯುತ್ ಇಂಜಿನ್ ಅಟ್ಯಾಚ್ ಮಾಡುವಂತ ಕೆಲಸ ನಡೆಯುತ್ತೆ ಹಾಗೂ ಇಲ್ಲಿ ಸುಮಾರು ಟ್ರೈನ್ 1 ಗಂಟೆ ಕಾಲ ನಿಲ್ಲುತ್ತೆ ಎಂಬ ಸಂಗತಿ ಅಧಿಕಾರಿಗಳ ಗಮನಕ್ಕೆ ಬಂತು. ಅವರು ತಕ್ಷಣ ವಿರುಧಾಚಲಂಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿದಾಗಲೂ ಕೂಡ ಅಲ್ಲೂ ಕೂಡ ಅವ್ರಿಗೆ ಯಾವುದೇ ವಿಶೇಷ ಸುಳಿವು ಸಿಗ್ಲಿಲ್ಲ. ಹೀಗಾಗಿ ಪೊಲೀಸರು ಏನು ಯೋಚನೆ ಮಾಡಿದ್ರು ಅಂದ್ರೆ ಈ ಹಣವನ್ನ ಆ ಬೋಗಿಗೆ ಜೋಡಿಸುವಂತ ಮೊದಲೇ ಇವರು ಅದರೊಳಗಡೆ ಸೇರ್ಕೊಂಡಿರ್ಬೇಕು. ಅಂದ್ರೆ ಸೇಲಂಗೆ ಅದು ಬರುವಾಗಲೇ ಯಾರೋ ಕಳ್ಳರು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಆ ಬೋಗಿಯೊಳಗೆ ಸೇರ್ಕೊಂಡಿರ್ಬೇಕು. ನಂತರ ಅದನ್ನ ಸೀಲ್ ಮಾಡಿ ಅಲ್ಲಿಂದ ಸಾಗಿಸಿದ್ದಾರೆ. ಈ ಒಂದು ಸಮಯದಲ್ಲಿ ಇಗ್ಮೋರ್ ಅಥವಾ ಸೇತುಪೇಟೆಗೆ ಟ್ರೈನ್ ಬಂದು ತುಂಬಾ ಹೊತ್ತು ನಿಂತಾಗ ಕಳ್ಳರು ತಮ್ಮ ಕೈ ಚಳಕ ನಡೆಸಿರಬಹುದು ಅಂತ ಗೆಸ್ ಮಾಡ್ತಾರೆ. ಆದ್ರೆ ಪೊಲೀಸರ ಈ ಊಹೆ ಅಥವಾ ಥಿಯರಿಗಳಿಗೆ ಯಾವುದೇ ಪೂರಕವಾದಂತಹ ಸಾಕ್ಷಿ ಇರಲಿಲ್ಲ. ಹೀಗಾಗಿ ಈ ಒಂದು ಘಟನೆ ಆದಂತ ಮುಂದಿನ 2 ವರ್ಷದವರೆಗೂ ಈ ಒಂದು ಕೇಸ್ 1 ಇಂಚಿನಷ್ಟು ಕೂಡ ಮುಂದಕ್ಕೆ ಹೋಗ್ಲೇ ಇಲ್ಲ. ಹೀಗಾಗಿ ಪೊಲೀಸರು ಈಗ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂತ ನಾಸಾದವರ ಸಹಾಯವನ್ನ ಇಲ್ಲಿ ಕೋರಿದ್ರು. ನಾಸಾ ಹಾಗೂ ಈ ಒಂದು ಕೇಸ್ಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಆದ್ರೆ ಇಲ್ಲಿ ಆ ಟ್ರೈನ್ ಅವತ್ತು ಸಂಚಾರ ಮಾಡಿದ್ದು ಸುಮಾರು 350 ಕಿಲೋಮೀಟರ್ ದೂರದ ಸ್ಯಾಟಲೈಟ್ ಇಮೇಜ್ಗಳನ್ನ ಇವರಿಗೆ ಒದಗಿಸೋದಿಕ್ಕೆ ನಾಸಾದಂತಹ ಸ್ಪೇಸ್ ಸಂಸ್ಥೆ ಅಗತ್ಯ ಇತ್ತು. ಆ ಒಂದು ಸಂಸ್ಥೆಯಿಂದ ಅವ್ರಿಗೆ ಸಿಕ್ಕಂತ ಕೆಲವು ಸ್ಯಾಟಲೈಟ್ ಇಮೇಜ್ಗಳಲ್ಲಿ ಏನಿದೆ ಅನ್ನೋದನ್ನ ಪೊಲೀಸರು ಯಾರಿಗೂ ತಿಳಿಸ್ತಿಲ್ಲ. ಈ ಒಂದು ಇಮೇಜ್ಗಳು ಅವರ ಕೈ ಸೇರಿದ ನಂತರನೇ ಈ ಒಂದು ಕೇಸಿನ ತನಿಖೆಯಲ್ಲಿ ಅವರು ಮುಂದುವರಿಯೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಬಹುದು. ನಾಸಾದವರು ಕೊಟ್ಟಂತ ಆ ಇಮೇಜ್ಗಳಲ್ಲಿ ಸುಮಾರು 100 ಮೊಬೈಲ್ ಟವರ್ಗಳು ಕವರ್ ಆಗಿದ್ವು. ಇಷ್ಟು ಟವರ್ಗಳ ಮೂಲಕ ಅವತ್ತು ಸಕ್ರಿಯವಾಗಿದ್ದಂತ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಮೊಬೈಲ್ ನಂಬರ್ಗಳನ್ನ ಸಂಗ್ರಹ ಮಾಡಿದಂತ ಪೊಲೀಸರು ಅವುಗಳಲ್ಲಿ ಸುಮಾರು 11 ಫೋನ್ ನಂಬರ್ಗಳನ್ನ ಫಿಲ್ಟರ್ ಮಾಡಿದ್ರು. ಇವುಗಳನ್ನ ಸರ್ಚ್ ಮಾಡಿದಾಗ ಅವೆಲ್ಲ ಮಧ್ಯಪ್ರದೇಶ ಹಾಗೂ ಬಿಹಾರ್ ಮೂಲದ ನಂಬರ್ಗಳು ಅಂತ ಗೊತ್ತಾಗುತ್ತೆ. ಈಗ ರೈಲ್ವೆ ಸಿಬ್ಬಂದಿ, ರಿಸರ್ವ್ ಬ್ಯಾಂಕ್ನ ಸಿಬ್ಬಂದಿ ಹಾಗೂ ಪೊಲೀಸರಿಗೆಲ್ಲ ತಮ್ಮ ಸಂದೇಹ ಉತ್ತರ ಭಾರತೀಯರ ಮೇಲೆ ಹೋಗುತ್ತೆ. ಈಗ ಅವರೆಲ್ಲ ಸಿಕ್ಕಿದಂತ ಆ 11 ಮೊಬೈಲ್ ನಂಬರ್ಗಳಿಗೆ ಸೇರಿದಂತ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ತನಿಖೆಯನ್ನ ಶುರು ಮಾಡ್ತಾರೆ. ಅವರೆಲ್ಲ ದೂರದ ಊರುಗಳಿಂದ ತಮಿಳುನಾಡು ಹಾಗೂ ಬೇರೆ ದಕ್ಷಿಣ ಸ್ಥಳಗಳಿಗೆ ಬಂದಂತ ಗಾರೆ ಕೆಲಸದ ಜನ. ಅವ್ರಿಗೂ ಹಾಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬ ಸಂಗತಿ ಮುಂದಿನ ತನಿಖೆಗಳಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಬುದ್ಧಿಯನ್ನ ಖರ್ಚು ಮಾಡಿದ್ರು ಕೂಡ ಈ ಬಗ್ಗೆ ಯಾವುದೇ ಸುಳಿವು ಸಿಗದೆ ಹೋದಾಗ ಅಧಿಕಾರಿಗಳೆಲ್ಲ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವರನ್ನೆಲ್ಲ ಈಗ ಅಕ್ಷರಶಃ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ದೊಡ್ಡ ಅಡವಿಯೊಳಗೆ ಬಿಟ್ಟಂತಾಗಿತ್ತು. ಆದ್ರೂ ಕೂಡ ಹೇಗಾದ್ರೂ ಮಾಡಿ ಇಲ್ಲಿ ತಪ್ಪಿತಸ್ಥರನ್ನ ಹಿಡಿಲೇಬೇಕು ಅಂತ ಪೊಲೀಸರು ಪಟ್ಟು ಹಿಡಿತಾರೆ. ಈಗ ಆ ಒಂದು ಸಮಯದಲ್ಲಿ ಸಕ್ರಿಯವಾಗಿದ್ದು ಹಾಗೂ ಆಮೇಲೆ ಡಿಆಕ್ಟಿವೇಟ್ ಆದಂತ ನಂಬರ್ಗಳು ಯಾವುವು ಅಂತ ಅವರು ಫಿಲ್ಟರ್ ಮಾಡಿದಾಗ ಅವ್ರಿಗೆ ಒಂದಷ್ಟು ಮೊಬೈಲ್ ನಂಬರ್ಗಳು ಸಿಗ್ತವೆ. ಅವುಗಳ ಡೇಟಾವನ್ನ ಸರ್ಚ್ ಮಾಡಿದಾಗ ಅವು ಕೂಡ ಮಧ್ಯಪ್ರದೇಶಕ್ಕೆ ಸೇರಿದಂತ ಮೊಬೈಲ್ ಸಂಖ್ಯೆಗಳು ಅನ್ನೋದವ್ರಿಗೆ ಗೊತ್ತಾಗುತ್ತೆ. ಈಗ ಪೊಲೀಸರೆಲ್ಲ ನೇರ ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಕೂಲಿಕಾರರ ಹಾಗೆ ವೇಷವನ್ನು ಧರಿಸಿಕೊಂಡು ಜನರ ಮಧ್ಯ ಆ ಕಳ್ಳರಿಗಾಗಿ ಸರ್ಚಿಂಗ್ ಅನ್ನ ನಡೆಸ್ತಾರೆ. ಪೊಲೀಸರು ಯಾಕೆ ಈ ರೀತಿ ವೇಷವನ್ನ ಮರೆಸಿಕೊಂಡು ರಹಸ್ಯವಾಗಿ ಕಳ್ಳರನ್ನ ಹುಡುಕ್ಬೇಕು ಅಂತ ನೀವು ಕೇಳಬಹುದು. ವೀಕ್ಷಕರೇ, ಈ ಮಧ್ಯಪ್ರದೇಶ, ಬಿಹಾರ ಇವೆಲ್ಲ ತುಂಬಾ ಖತರ್ನಾಕ್ ರಾಜ್ಯಗಳು. ಇಲ್ಲಿ ಇಂಥ ಕಳ್ಳರ ದೊಡ್ಡ ನೆಟ್ವರ್ಕ್ ಇರುತ್ತೆ. ಅದರಲ್ಲಿ ಯಾರಾದ್ರೂ ಒಬ್ಬ ಸಿಕ್ಕಾಕೊಂಡ್ರೆ ಅವನ ಸಹಾಯಕ್ಕೆ 100 ಜನ ಬೇಕಾದ್ರೂ ಬರ್ತಾರೆ. ಪೊಲೀಸರಿಗೆ ಬ್ಯಾಕಪ್ ಇಲ್ಲದೆ ಹೋದ್ರೆ ಇಲ್ಲಿಯ ಹಳ್ಳಿಯವರೆಲ್ಲ ಸೇರಿ ಆ ಪೊಲೀಸರಿಗೆ ಮೃತ್ಯು ಸ್ವರೂಪವಾಗಿ ಪರಿಣಮಿಸಬಹುದು. ಇಂಥ ಟಾಸ್ಕ್ ಇಳಿಯುವಂತ ಪೊಲೀಸರ ಜೀವಕ್ಕೆ ಇಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹೀಗಾಗಿ ಇಂಥ ಖತರ್ನಾಕ್ ಗ್ಯಾಂಗ್ ಅನ್ನ ಅಷ್ಟೇ ರಹಸ್ಯವಾಗಿ ಹಾಗೂ ಬುದ್ಧಿವಂತಿಕೆಯಿಂದ ಹಿಡಿಯುವಂತ ಅಗತ್ಯ ತುಂಬಾ ಇರುತ್ತೆ. ಹಾಗೂ ಇಲ್ಲೆಲ್ಲ ಲೋಕಲ್ ಪೊಲೀಸರಿಂದನೂ ಕೂಡ ಅಂತ ಯಾವುದೇ ಸಹಕಾರ ಸಿಗೋದಿಲ್ಲ. ಹೀಗಾಗಿ ಇಲ್ಲಿಗೆ ತನಿಖೆ ಮೇಲೆ ಹೋಗುವಂತ ಪೊಲೀಸರು ಎಲ್ಲಾ ಸಿದ್ಧತೆಗಳೊಂದಿಗೆ ಹೋಗಬೇಕಾಗುತ್ತೆ. ಆದ್ರಿಂದ ವ್ಯಾಪಾರಿಗಳು ಹಾಗೂ ಕೂಲಿಕಾರರ ಸೋಗ್ನಲ್ಲಿ ಹೋದಂತ ತಮಿಳುನಾಡಿನ ಪೊಲೀಸರು ಅಲ್ಲಿಯೇ ಒಂದಷ್ಟು ಇನ್ಫಾರ್ಮರ್ಗಳನ್ನ ರೆಡಿ ಮಾಡ್ತಾರೆ. ಯಾವುದೇ ತರಹದ ಅನುಮಾನ ಬಾರದಂತೆ ವ್ಯಕ್ತಿಗಳ ಹಾಗೂ ಇತರ ವಿಷಯಗಳನ್ನ ರಹಸ್ಯವಾಗಿ ತಮಗೆ ತಿಳಿಸಿಂತ ಅವರನ್ನೆಲ್ಲ ಅಲ್ಲಲ್ಲಿ ಬಿಡಲಾಗುತ್ತೆ. ಹೀಗಿದ್ದಾಗಲೇ ಅವ್ರಿಗೆ ಒಂದು ಸುದ್ದಿ ಸಿಗುತ್ತೆ. ಅದರಲ್ಲಿ ಮಧ್ಯಪ್ರದೇಶದ ಯಾರೋ ಇಬ್ರು ಇನ್ನೆರಡು ದಿನಗಳಲ್ಲಿ ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋಗ್ತಿದ್ದಾರೆ ಅನ್ನುವಂತ ಸುದ್ದಿ ಇತ್ತು. ಅವ್ರು ಯಾರು ಅಂತ ಸರ್ಚ್ ಮಾಡಿದಾಗಲೇ ಅವರಲ್ಲಿ ಒಬ್ಬ ದಿನೇಶ್ ಹಾಗೂ ಇನ್ನೊಬ್ಬ ರೋಹನ್ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಈ ದಿನೇಶ್ ಪಾರ್ಡಿ ಹಾಗೂ ರೋಹನ್ ಪಾರ್ಡಿ ಎಂಬ ಈ ಇಬ್ಬರನ್ನ ಅವತ್ತು ಅಲ್ಲಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವರನ್ನ ಅರೆಸ್ಟ್ ಮಾಡಿದಂತ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆಯನ್ನ ನಡೆಸಿದಾಗ ಅವತ್ತು ಆ ಟ್ರೈನ್ ರಾಬರಿ ಮಾಡಿದ್ದು ನಾವೇ ಅಂತ ಇವರು ಒಪ್ಕೊಳ್ತಾರೆ. ನಿಮ್ ಜೊತೆ ಇನ್ನು ಯಾರ್ಯಾರಿದ್ರು, ನಿಮ್ಮ ಪ್ಲಾನ್ ಏನಿತ್ತು, ಯಾವ ರೀತಿ ಈ ಒಂದು ಕಾರ್ಯಾಚರಣೆ ನಡೆಸಿದ್ದೀರಾ ಅಂತ ಪೊಲೀಸರು ಕೇಳಿದಾಗ ಇವರು ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅನ್ನೋದನ್ನ ಅವ್ರಿಗೆ ತಿಳಿಸ್ತಾರೆ. ವೀಕ್ಷಕರೇ, ಇದು ನಿಜಕ್ಕೂ ಇಡೀ ತಮಿಳುನಾಡಿಗೆ ಶಾಕ್ ಆಗುವಂತ ವಿವರಣೆ ಆಗಿತ್ತು. ಅಷ್ಟಕ್ಕೂ ಅವ್ರು ಕೊಟ್ಟಂತ ವಿವರಣೆ ಈ ರೀತಿ ಇತ್ತು. ಈ ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು 6-7 ನಿಗೂಢ ಗುಂಪುಗಳು ಇದ್ವು. ಈ ಗುಂಪುಗಳ ಕೆಲಸನೇ ಕೊಲೆ, ರಾಬರಿ ಈ ರೀತಿ ಮುಂತಾದ ಸಮಾಜಘಾತುಕ ಕೆಲಸಗಳನ್ನ ಮಾಡೋದು. ಆದ್ರೆ ಇವರು ಈ ರೀತಿ ಯಾವುದೇ ಅಪರಾಧವನ್ನ ತಮ್ಮದೇ ರಾಜ್ಯದ ಒಳಗೆ ಮಾಡೋದಿಲ್ಲ.
ಇವರೆಲ್ಲ ಇದನ್ನ ಬೇರೆ ಹೊರ ರಾಜ್ಯಗಳಲ್ಲಿ ಮಾಡಿ ಅಲ್ಲಿಂದ ಲೂಟಿ ಮಾಡದಂತ ಪ್ರತಿಯೊಂದನ್ನು ಕೂಡ ತಾವಿದ್ದಂತ ಸ್ಥಳಕ್ಕೆ ತಗೊಂಡು ಅಲ್ಲಿ ಬಂದು ಖರ್ಚು ಮಾಡ್ತಾರೆ. ಈ ಜನರ ಬಿಡಾರಗಳಿಗೆ ಬಂದು ಹೋಗೋದು ಅದೊಂಥರ ಮೊಸಳೆಯ ಬಾಯಿಯೊಳಗೆ ಹೋಗ್ ಬಂದ ಹಾಗೇನೆ. ಯಾರಾದ್ರೂ ಅಲ್ಲಿ ಹೋದ್ರೆ ಅವ್ರು ವಾಪಸ್ ಬರೋದು ತುಂಬಾ ಕಷ್ಟ. ಈ ಒಂದೊಂದು ಗುಂಪಿನವರದ್ದು ಕೂಡ ಒಂದೊಂದು ಶೈಲಿಯ ಟೆಕ್ನಿಕ್ ಇರುತ್ತೆ. ಉದಾಹರಣೆಗೆ ಕೆಲವರು ಬರೀ ಕಳ್ತನ ಮಾಡ್ತಾರೆ, ಇನ್ನು ಕೆಲವರು ಕಳ್ಳತನ ಹಾಗೂ ಕೊಲೆ, ಇನ್ನು ಕೆಲವರು ಅಪಹರಣ ಹಾಗೂ ಅತ್ಯಾಚಾರ ಮಾಡೋದು. ಇಷ್ಟೆಲ್ಲ ಮಾಡುವಂತ ಇವರು ತಾವು ಮಾಡದಂತ ಯಾವುದೇ ಅಪರಾಧಕ್ಕೂ ಯಾವುದೇ ಸಾಕ್ಷಿಯನ್ನ ಉಳಿಸೋದಿಲ್ಲ. ಅದೇ ತರ ಆ ಟ್ರೈನ್ ನಲ್ಲಿ ಕಳ್ಳತನ, ಕೊಲೆ, ಅತ್ಯಾಚಾರ ಮೊದಲಾದವುಗಳನ್ನ ಈ ಪಾರ್ಡಿ ಎಂಬ ಗುಂಪಿನವರು ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ರು. ಈಗ ಸೆರೆ ಸಿಕ್ಕಿದ್ದಂತ ರೋಹನ್ ಹಾಗೂ ದಿನೇಶ್ ಇವರಿಬ್ಬರ ಲೀಡರ್ನ ಹೆಸರು ಮೋಹರ್ ಸಿಂಗ್. ಅವನ ಆದೇಶದ ಮೇರೆಗೆ ಇವರು ಬೇಕಾದಂತ ಅಪರಾಧಗಳನ್ನ ಸಾಕಷ್ಟು ಕಡೆ ಮಾಡ್ತಿದ್ರು. ಅದೇ ತರ ಇವರು ಯಾವ ರೈಲ್ವೆ ಸ್ಟೇಷನ್ ಬಳಿ ಕಳ್ತನ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತಾರೋ ಅದರ ಪ್ಲಾಟ್ಫಾರ್ಮ್ ನ ಮೇಲ್ಗಡೆ ಅದು ಇದು ಸಣ್ಣ ಪುಟ್ಟ ವಸ್ತುಗಳನ್ನ ಮಾರ್ತಾ ಟೆಂಟ್ ಅನ್ನ ಹಾಕೊಳ್ತಾರೆ. ಮೇಲ್ನೋಟಕ್ಕೆ ಚಿಲ್ಲರೆ ಕಾಸಿಗೆ ವ್ಯಾಪಾರ ಮಾಡುವಂತ ವ್ಯಕ್ತಿಗಳಿಂದ ವೇಷವನ್ನು ಹಾಕೊಂಡು ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಇವರ ಇಡೀ ತಂಡದಲ್ಲಿ ಅವತ್ತು ಕಳ್ತನ ಆದಾಗ ಸುಮಾರು 7-8 ಜನ ಮಾತ್ರ ಇದ್ರು ಅಂತ ಅವರು ಹೇಳ್ತಾರೆ. ಆದ್ರೆ ಇದೆಷ್ಟು ನಿಜ ಅಥವಾ ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿಲ್ಲ. ಯಾಕೆಂದ್ರೆ ಇವರದ್ದು ಒಂದು ದೊಡ್ಡ ಚೈನ್ ನೆಟ್ವರ್ಕ್ ಇರುತ್ತೆ. ಒಂದ್ಸಲ ಇವರ ಟಾರ್ಗೆಟ್ ಫಿಕ್ಸ್ ಆದ್ರೆ ತಮ್ಮ ಗುಂಪಿನ ಇನ್ನೊಬ್ಬರಿಗೆ ಈ ಬಗ್ಗೆ ರಹಸ್ಯವಾಗಿ ಸಿಗ್ನಲ್ ಕೊಟ್ಟು ತಮ್ಮ ಕೆಲಸಕ್ಕೆ ಮುಂದಾಗ್ತಾರೆ. ಅವತ್ತು ಅವರು ಸೇಲಂನ ರೈಲ್ವೆ ಸ್ಟೇಷನ್ ಬಳಿ ವ್ಯಾಪಾರಿಗಳ ಹಾಗೆ ಟೆಂಟ್ ಹಾಕಿ ಕುಳಿತಿದ್ದಾಗ ಆ ಒಂದು ಟ್ರೈನ್ ನಲ್ಲಿ ಇಷ್ಟೊಂದು ಹಣ ಬರ್ತಿದೆ ಅನ್ನೋ ವಿಷಯ ಅವರಿಗೆ ಗೊತ್ತೇ ಇರಲಿಲ್ಲ. ಅವ್ರಿಗೆ ಈ ಒಂದು ವಿಷಯ ಗೊತ್ತಾಗಿದ್ದು ಅಲ್ಲಿ ಅದರ ಕಾವಲಿಗೆ ನಿಂತಿದ್ದಂತ ಪೊಲೀಸರು ತಮ್ಮಲ್ಲಿ ಅದರ ಬಗ್ಗೆ ಮಾತನಾಡ್ಕೊಂಡಿದ್ರಿಂದ ಅವ್ರಿಗೆ ಈ ಒಂದು ವಿಷಯ ಗೊತ್ತಾಗಿತ್ತು. ಯಾವಾಗ ಪೊಲೀಸರು ಟ್ರೈನ್ ನಲ್ಲಿ ಬರುವಂತ ಈ ಹಣದ ಬಾಕ್ಸ್ ಗಳ ಬಗ್ಗೆ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅದನ್ನ ಅಲ್ಲೇ ಇದ್ದಂತ ಇವರು ಕೇಳಿಸ್ಕೊಂಡಿದ್ರು. ಈ ಗ್ಯಾಂಗಿನ ಕೆಲವರು ತಕ್ಷಣ ತಮ್ಮ ಗ್ಯಾಂಗ್ ಲೀಡರ್ ಆದಂತ ಮೋಹರ್ ಸಿಂಗ್ಗೆ ಒಂದು ಸುದ್ದಿಯನ್ನ ಕೊಟ್ಟಿದ್ರು. ಅವನು ತಕ್ಷಣ ಆ ಬಗ್ಗೆ ಅಲರ್ಟ್ ಆಗಿ ಅದೇ ನಮ್ಮ ಟಾರ್ಗೆಟ್ ಅಂತ ತನ್ನ ಗ್ಯಾಂಗಿನ ಎಲ್ರಿಗೂ ಸೂಚನೆ ಕೊಟ್ಟಿದ್ದ. ಆ ಹಣ ಟ್ರೈನ್ ನಲ್ಲಿ ಬರೋದಕ್ಕೆ ಇನ್ನೂ 7 ದಿನಗಳು ಬಾಕಿ ಇದ್ವು. ಈ ಒಂದು ಸಮಯದಲ್ಲಿ ಆ ಒಂದು ಟ್ರೈನ್ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿ ನಿಲ್ಲುತ್ತೆ, ಈ ಒಂದು ಹಣವನ್ನ ಯಾರು ಮತ್ತೆ ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ ಎಂಬ ಮುಂತಾದ ಎಲ್ಲಾ ಡೀಟೇಲ್ಸ್ ಅನ್ನ ತಗೊಂಡು ಆ ಖದೀಮರು ಈ ಒಂದು ಆಪರೇಷನ್ಗೆ ಮುಂದಾಗ್ತಾರೆ. ಮೇಲಾಗಿ ಈ ಜನ ಎಲ್ಲರೂ ಕೂಡ ಹಳೆ ಬಟ್ಟೆನ ಧರಿಸಿ ಯಾರೋ ದೂರದ ಊರಿನ ನಿರಾಶ್ರಿತರ ಹಾಗೆ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಅವ್ರ ಪಾಡಿಗೆ ಅವರು ಕುಳಿತಿರ್ತಾರೆ. ಪೊಲೀಸರಿಗೆ ಇವ್ರ ಮೇಲೆ ಸಂದೇಹ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಏನು ಅವ್ರ ಪಾಡಿಗೆ ಅವರು ಕುಳಿತಿದ್ದಾರೆ ಅನ್ನೋ ತರ ಅವರು ಅಲ್ಲಿದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅಲ್ಲಿರುವಂತ ಎಲ್ಲಾ ಚಲನವಲನಗಳನ್ನು ಕೂಡ ಇವರು ರಹಸ್ಯವಾಗಿ ಗೂಢಚಾರಿಕೆಯನ್ನ ಮಾಡ್ತಿರ್ತಾರೆ. ಈ ತಂಡದ ಸ್ತ್ರೀಯರು, ಮಕ್ಕಳು ಇವರೆಲ್ಲರನ್ನೂ ಕೂಡ ಅಲ್ಲಿಯ ವಿಷಯಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತಾನೆ ಅವರ ಗ್ಯಾಂಗಿನ ಲೀಡರ್ ಅವರನ್ನ ಅಲ್ಲಿ ಬಿಟ್ಟಿರ್ತಾನೆ. ಅವರು ಅವನಿಗೆ ಅಲ್ಲಿಯ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಿರ್ತಾರೆ. ಆ ತಂಡದ ಲೀಡರ್ ಆದಂತ ಮೋಹರ್ ಸಿಂಗ್ಗೆ ಟ್ರೈನ್ ನಲ್ಲಿ ಹಣ ಇದೆ ಅನ್ನೋದು ಗೊತ್ತಿತ್ತು. ಆದ್ರೆ ಅದರಲ್ಲಿ ಸರಿಯಾಗಿ ಎಷ್ಟಿದೆ ಅನ್ನೋದು ಗೊತ್ತಿರಲಿಲ್ಲ. ಆ ಒಂದು ಹಣವನ್ನ ಲೂಟಿ ಮಾಡುವ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಹೊಂದಿದಂತ ಅವನು ಇದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ತಾನೆ. ಆ ಒಂದು ರೂಟ್ ಅಲ್ಲಿ ಹಣ ಇರುವಂತ ಟ್ರೈನ್ ಅಲ್ಲಿಗೆ ಬರೋದಿಕ್ಕೆ ಇನ್ನು 7 ದಿನ ಬಾಕಿ ಇತ್ತು. ಈ 7 ದಿವಸದಲ್ಲಿ ಆ ಗ್ಯಾಂಗಿನ ಕೆಲವರು ಆ ಒಂದು ಟ್ರೈನ್ ಅನ್ನ ಹತ್ತಿ ಅದು ಅಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ದಾರಿ ಮಧ್ಯ ಎಲ್ಲೆಲ್ಲಿ ನಿಲ್ಲುತ್ತೆ ಹಾಗೂ ಎಷ್ಟೆಷ್ಟೊತ್ತು ನಿಲ್ಲುತ್ತೆ, ಮತ್ತೆ ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಪೊಲೀಸರು ಎಷ್ಟು ಜನ ಇರ್ತಾರೆ ಅನ್ನೋದನ್ನೆಲ್ಲ ತಾವೇ ಸ್ವತಃ ಪ್ರಯಾಣ ಮಾಡಿ ತಿಳ್ಕೊಂಡು ಪ್ರತಿಯೊಂದರ ಯೋಜನೆಯನ್ನು ಕೂಡ ತುಂಬಾ ಕರಾರುವಕ್ಕಾಗಿ ಮಾಡ್ಕೊಳ್ತಾರೆ. ಈ ಒಂದು ಟ್ರೈನ್ ಸೇಲಂನಿಂದ ಇಗ್ಮೂರ್ ಹಾಗೂ ಸೇತುಪೇಟೆ ನಿಲ್ದಾಣಗಳಲ್ಲಿ ಹಲವು ಗಂಟೆಗಳ ಕಾಲ ನಿಲ್ಲಿಸುವ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಹಾಗೂ ಮುಂದೆ ವಿರುದಾಚಲಂಗೆ ಬಂದಾಗ ಅಲ್ಲಿ ಟ್ರೈನ್ ನ ಡೀಸೆಲ್ ಇಂಜಿನ್ ಅನ್ನ ಬಿಚ್ಚಿ ಅದಕ್ಕೆ ವಿದ್ಯುತ್ ಇಂಜಿನ್ ಜೋಡಿಸ್ತಾರೆ ಅಂತಾನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಅದಕ್ಕಾಗಿ ಸುಮಾರು 1.5 ಗಂಟೆ ಸಮಯವನ್ನ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಈ ಕಳ್ಳರು ಪಕ್ಕಾ ಮಾಡ್ಕೊಳ್ತಾರೆ. ಇಷ್ಟೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡವರು ಇನ್ನು ಆ ಟ್ರೈನ್ ಬರೋದನ್ನೇ ಕಾದು ಕೂರ್ತಾರೆ. ಅವರ ನಿರೀಕ್ಷೆಯಂತೆ ಅವರು ಕಳ್ತನ ಮಾಡುವಂತ ಆ ದಿನ ಕೂಡ ಬಂದಿತ್ತು. ವೀಕ್ಷಕರೇ, ಅವತ್ತು 2016 ಆಗಸ್ಟ್ 8ನೇ ತಾರೀಕಿನ ರಾತ್ರಿ ಸುಮಾರು 9 ಗಂಟೆಯ ಸಮಯ ಆ ಟ್ರೈನ್ ಸೇಲಂ ಜಂಕ್ಷನ್ಗೆ ಬಂದಿತ್ತು. ಅದು ಬರೋಷ್ಟರಲ್ಲಿ ಆಗ್ಲೇ ಪೊಲೀಸರ ದೊಡ್ಡ ದಂಡೆಯಲ್ಲಿ ಜಮೆಯಾಗಿತ್ತು. ಅವರು ಹಣ ತುಂಬಿದಂತ ಬೋಗಿಯ ಅಕ್ಕಪಕ್ಕದ ಎಲ್ಲಾ ಬೋಗಿಗಳಲ್ಲೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಹಾಗೂ ಜಾಗರೂಕತೆಯಿಂದ ಚೆಕ್ ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಸೇಲಂ ಜಂಕ್ಷನ್ ನಿಂದ ಹೊರಟಂತ ಟ್ರೈನ್ ಮುಂದೆ ಅಯೋಧ್ಯ ಪಟ್ಟಣಂ, ವಾಳಪಾಡಿ, ಆತೂರ್, ಅದಾದ್ಮೇಲೆ ಚಿನ್ನ ಸೇಲಂ ರೈಲ್ವೆ ಸ್ಟೇಷನ್ಗೆ ಅದು ಬಂದು ನಿಂತಿತ್ತು. ಸುಮಾರು ರಾತ್ರಿ 11 ಗಂಟೆಗೆ ಚಿನ್ನ ಸೇಲಂನಿಂದ ಹೊರಟಂತ ಆ ಒಂದು ರೈಲು ವಿರುದಾಚಲಂಗೆ ಹೋಗಬೇಕಿತ್ತು. ಈ 2 ಸ್ಟೇಷನ್ಗಳ ಮಧ್ಯ ಅಂದ್ರೆ ಚಿನ್ನ ಸೇಲಂನಿಂದ ವಿರುದಾಚಲಂವರೆಗೂ ರೈಲ್ವೆ ಟ್ರ್ಯಾಕ್ ಕೆಲಸ ನಡೀತಾ ಇತ್ತು. ಹಾಗಾಗಿ ಈ ಒಂದು ಟ್ರೈನ್ ನಿಧಾನವಾಗಿ ಚಲಿಸಬೇಕಿತ್ತು. ಹಾಗಾದ್ರೆ ಇದೇ ನಮ್ಗೆ ಕಳ್ತನ ಮಾಡೋದಕ್ಕೆ ಸರಿಯಾದ ಜಾಗ ಅಂತ ಅವರು ಆ ಒಂದು ಜಾಗವನ್ನೇ ಆರಿಸ್ಕೊಳ್ತಾರೆ. ಇದೇ ಒಂದು ಸಮಯವನ್ನ ನೋಡಿದಂತ ಆ ಗ್ಯಾಂಗಿನ 5 ಜನ ಬೇರೊಂದು ಕಂಪಾರ್ಟ್ಮೆಂಟ್ ನಿಂದ ಅದರ ಪಕ್ಕದ ಕಂಪಾರ್ಟ್ಮೆಂಟ್ ಕಡೆಗೆ ಬರ್ತಾರೆ. ಆದ್ರೆ ಅವರು ಕಂಪಾರ್ಟ್ಮೆಂಟ್ ಒಳಗೆ ಬರೋದಿಲ್ಲ. ಎಚ್ಚರಿಕೆಯಿಂದ ಅದರ ಮೇಲೆ ಹತ್ತಿ ಆ ರೂಫ್ ಮೇಲೆ ಹೋಗ್ತಾರೆ. ಈಗ ಅವರು ಮೇಲ್ಗಡೆಯಿಂದ ಆ ಹಣ ಇದ್ದಂತ ಬೋಗಿಯ ಕಡೆಗೆ ನಡೆದು ಬರ್ತಾರೆ. ಮುಂದೆ
ಮುಂದೆ ಎಲ್ಲಾದ್ರೂ ಸ್ಟಾಪ್ ಬಂದಾಗ ಜನ ಅಥವಾ ಅಧಿಕಾರಿಗಳು ಇವರನ್ನ ನೋಡ್ತಾರೆ ಅನ್ನುವಂತ ಭಯ ಅವ್ರಿಗೆ ಇರ್ಲಿಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಈ ರೈಲು ತನ್ನ ಮುಂದಿನ ನಿಲ್ದಾಣ ಬರೋವರೆಗೂ ಮಧ್ಯದಲ್ಲಿ ಎಲ್ಲೂ ಕೂಡ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನೋದವ್ರಿಗೆ ಗೊತ್ತಿತ್ತು. ಹಾಗೂ ಅದರ ಮುಂದಿನ ಸ್ಟೇಷನ್ ಆದಂತ ವಿರುದಾಚಲಂಗೆ ಅದು ಬಂದು ನಿಲ್ಲೋದಿಕ್ಕೆ ಸುಮಾರು 45 ನಿಮಿಷಗಳ ಸಮಯ ಬಾಕಿ ಇತ್ತು. ಈ ಒಂದು ಟೈಮಲ್ಲಿ ತಾವಂದ್ಕೊಂಡಂತ ಕೆಲಸವನ್ನ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿತ್ತು. ಹೀಗಾಗಿ ಅವರು ಅಷ್ಟು ಧೈರ್ಯವಾಗಿ ಆ ಮಾರ್ಗ ಮಧ್ಯ ಆ ಟ್ರೈನ್ ನ ರೂಫ್ ಅನ್ನ ಹತ್ತಿದ್ದು. ಇದನ್ನೆಲ್ಲ ಅವರು ಕಳೆದ 1 ವಾರದಲ್ಲಿ ಆ ಟ್ರೈನ್ ನಲ್ಲಿ ಸ್ವತಃ ಪ್ರಯಾಣ ಮಾಡಿ ಅದು ಎಲ್ಲೆಲ್ಲಿ ಎಷ್ಟು ಹೊತ್ತು ನಿಲ್ಲುತ್ತೆ ಅಂತ ಗಮನಿಸಿದ್ರು. ಅವ್ರ ಹತ್ರ ಬ್ಯಾಟರಿ ಕಟರ್ ಹಾಗೂ ಮ್ಯಾನ್ಯುಯಲ್ ಕಟರ್ ಎಂಬ ಟೂಲ್ಸ್ ಗಳು ಕೂಡ ಇದ್ವು. ಅವುಗಳ ಸಹಾಯದಿಂದ ಹಣ ಇದ್ದಂತ ಬೋಗಿ ಮೇಲೆ ಬಂದವರು ಅಲ್ಲೊಂದು ದೊಡ್ಡ ರಂಧ್ರವನ್ನ ಕೊರೆಯೋದಿಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕೊರೆದು ಆ ಕಂಪಾರ್ಟ್ಮೆಂಟ್ ಒಳಗೆ ಬಂದವರಿಗೆ ಅದರಲ್ಲಿ ಹಣ ಎಲ್ಲಿದೆ, ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಬಹುಮಟ್ಟಿಗೆ ಅಷ್ಟೆಲ್ಲ ಹಣವನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಡೋದು ವಾಡಿಕೆ. ಆದ್ರೆ ಒಳಗ್ ಬಂದಂತ ಕಳ್ಳರ ಮುಂದೆ ಇದ್ದದ್ದು ಮರದ ಬಾಕ್ಸ್ಗಳು. ಅವುಗಳನ್ನ ನೋಡಿದವರೇ ಇನ್ನು ನಮ್ ಕೆಲಸ ತುಂಬಾ ಈಸಿ ಆಯ್ತು ಅಂತ ಖುಷಿ ಪಡ್ತಾರೆ. ಆ ಬೋಗಿಯ ಒಳಗೆ ಬರೀ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳೇ ತುಂಬಿದಂತ ಸುಮಾರು 220 ಬಾಕ್ಸ್ಗಳು ಇದ್ವು. ಆದ್ರೆ ಒಳಗೆ ಬಂದ ಕಳ್ಳರ ಬಳಿ ಇದ್ದದ್ದು 6 ಲುಂಗಿಗಳು ಮಾತ್ರ. ಹೀಗಾಗಿ ಹೆಚ್ಚಿನ ಹಣಕ್ಕೆ ಆಸೆ ಪಡೆದಂತ ಅವರು ಅವರವರ ಬಳಿ ಇದ್ದಂತ ಬಟ್ಟೆಗಳಲ್ಲಿ ಸಾಕಾಗುವಷ್ಟು ಹಣವನ್ನ ಅದರಿಂದ ಎಗರಿಸಿ ತಾವು ಯಾವ ರಂಧ್ರದಿಂದ ಕೆಳಗೆ ಬಂದಿದ್ರೋ ಅದರ ಮೂಲಕನೇ ಹೊರಗಡೆ ಹೋಗಿದ್ರು. ಟ್ರೈನ್ ಅಲ್ಲಿಂದ ಮುಂದೆ ವಯಲೂರ್ ಎಂಬ ಊರಿನ ಮೇಲೆ ಹೋಗುತ್ತೆ. ಆ ಊರಿನ ಬಳಿ ಒಂದು ಬ್ರಿಡ್ಜ್ ಬರುತ್ತೆ. ತಮ್ಮ ಬಳಿ ಇದ್ದಂತ ಹಣದ ಗಂಟುಗಳನ್ನ ಆ ಬ್ರಿಡ್ಜ್ ನ ಕೆಳಗೆ ಅವರು ಎಸೆಯೋದಿಕ್ಕೆ ಶುರು ಮಾಡ್ತಾರೆ. ಅದ್ರ ಕೆಳಗೆ ಈ ಮೊದಲೇ ರೆಡಿಯಾಗಿ ನಿಂತಿದ್ದಂತ ಇವರದೇ ಗ್ಯಾಂಗಿನ ಕೆಲವರು ಆ ಚೀಲಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವರದೇ ಕಾರಲ್ಲಿ ಆ ಹಣವನ್ನ ತುಂಬಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಆಗ ಟ್ರೈನ್ ನಲ್ಲಿ ಇದ್ದವರು ವಿರುದಾಚಲಂ ನಿಲ್ದಾಣ ಹತ್ರ ಇದ್ದಾಗೇನೆ ಟ್ರೈನ್ ನ ವೇಗ ಕಡಿಮೆ ಆಗುತ್ತೆ. ಆಗ ಆ ನಿಲ್ದಾಣಕ್ಕೆ ಬರುವಂತ ಮೊದಲೇ ಅವರು ಬಹಳ ಎಚ್ಚರಿಕೆಯಿಂದ ಕೆಳಗಿಳಿದು ಒಬ್ಬೊಬ್ಬರೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಇಳಿದು ಬಂದು ತಮ್ಮ ಗ್ಯಾಂಗಿನವರ ಜೊತೆ ಸೇರಿ ತಾವು ಕದ್ದಿದ್ದಂತ ಆ ಗಂಟುಗಳನ್ನ ಓಪನ್ ಮಾಡಿ ನೋಡಿದಾಗ ಅವರು ನಿರೀಕ್ಷಣೆ ಮಾಡದಂತ ಒಂದು ಶಾಕ್ ಅವ್ರಿಗೆ ಕಾದಿತ್ತು. ಏಕೆಂದ್ರೆ ಆ ಚೀಲಗಳಲ್ಲಿ ಇದ್ದದ್ದು ಬಳಸೋಕೆ ಆಗದ ಜನ ಬ್ಯಾಂಕ್ಗೆ ವಾಪಸ್ ಕೊಟ್ಟಿದ್ದಂತ ಹರಿದು ಹೋದಂತ ಡ್ಯಾಮೇಜ್ ನೋಟುಗಳು. ಅದನ್ನ ನೋಡದಂತ ಎಲ್ರಿಗೂ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಗಿತ್ತು. ಆದ್ರೂ ಕೂಡ ಇಷ್ಟೆಲ್ಲ ರಿಸ್ಕ್ ಅನ್ನ ತಗೊಂಡು ತಂದಿರುವಂತ ಆ ನೋಟುಗಳನ್ನ ಬ್ಯಾಂಕ್ಗೆ ತಗೊಂಡು ಹೋಗಿ ಕೆಲವೇ ದಿನಗಳಲ್ಲಿ ಅದರಲ್ಲಿ ಸ್ವಲ್ಪ ಭಾಗದ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ತದನಂತರ ಮುಂದಿನ 2-3 ತಿಂಗಳಲ್ಲಿಯೇ ಕೇಂದ್ರ ಸರ್ಕಾರದಿಂದ ಒಂದು ಅನಿರೀಕ್ಷಿತ ನೋಟ್ ಬ್ಯಾನ್ ಪಾಲಿಸಿ ಜಾರಿಯಾಗುತ್ತೆ. ಹೌದು, ನಿಮ್ಗೆಲ್ಲ ಗೊತ್ತಿರುವಂತೆ ಅದೇ ವರ್ಷದ ನವೆಂಬರ್ 8ನೇ ತಾರೀಕಿನಂದು ದೇಶದ ಎಲ್ಲಾ ಹಳೆಯ 500 ರೂಪಾಯಿ ನೋಟ್ಗಳು ಹಾಗೂ 1000 ರೂಪಾಯಿ ನೋಟ್ಗಳು ಬ್ಯಾನ್ ಆಗಿದ್ವು. ಈ ರೀತಿಯ ಒಂದು ನೋಟ್ ಬ್ಯಾನ್ ಆದೇಶವನ್ನ ದೇಶದ ಪ್ರಧಾನಿಯಾದಂಥ ಮೋದಿಯವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅವತ್ತು ನವೆಂಬರ್ 8ರ ರಾತ್ರಿ ದೇಶದ ಎಲ್ಲಾ ಸುದ್ದಿ ವಾಹಿನಿಗಳಲ್ಲೂ ಕೂಡ ಈ ನೋಟ್ ಬ್ಯಾನ್ ಬಗ್ಗೆ ಶ್ರೀ ನರೇಂದ್ರ ಮೋದಿ ಅವರು ಮಾತನಾಡ್ತಿರುವಂತಹ ಸುದ್ದಿ ಪ್ರಸಾರವಾಗುತ್ತೆ. ಅದನ್ನ ಎಲ್ಲರಂತೆ ಈ ಕಳ್ಳರು ಕೂಡ ಟಿವಿಗಳಲ್ಲಿ ನೋಡ್ತಾರೆ. ಈ ಒಂದು ಸುದ್ದಿಯನ್ನ ನೋಡಿದ ತಕ್ಷಣ ಅವರೆಲ್ಲರ ಎದೆ ಒಡೆದಂತಾಗುತ್ತೆ. ಏಕೆಂದ್ರೆ ಅವ್ರ ಬಳಿ ಇನ್ನೂ ಕೂಡ ಚಲಾವಣೆ ಆಗದಂತ ಅಥವಾ ಎಕ್ಸ್ಚೇಂಜ್ ಆಗಿರದೆ ಇದ್ದಂತ 2 ಕೋಟಿಗಿಂತ ಹೆಚ್ಚಿನ ಮೊತ್ತದ ಹರಿದೋದಂತ ನೋಟ್ಗಳು ಇದ್ವು. ಈಗ ಅದೆಲ್ಲವನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಅಸಾಧ್ಯ ಅಂತ ಗೊತ್ತಾಗಿ ಅಷ್ಟು ಹಣವನ್ನು ಅವರು ಒಂದ್ ಕಡೆ ಹಾಕಿ ಸುಟ್ಟು ಹಾಕ್ತಾರೆ. ವಿಷಯಗರಿ, ಇಲ್ಲಿ ಇವರ ಕೈಚಳಕ ಅದ್ಭುತವಾಗಿದ್ರು ಕೂಡ ಹಣೆ ಬರಹ ಮಾತ್ರ ಸರಿ ಇರಲಿಲ್ಲ. ಹಾಲಿವುಡ್ ಸಿನಿಮಾವನ್ನೇ ಮೀರಿಸುವಂತ ಬುದ್ಧಿ ಚಾತುರ್ಯವನ್ನ ಬಳಸಿ ಇಷ್ಟು ಹಣವನ್ನ ಇವರು ದೋಚಿದ್ರು. ಅದರಲ್ಲಿ ಬಹುಪಾಲು ಹಣ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರಲಿಲ್ಲ. ಅನಕ್ಷರಸ್ಥರಾದಂತ ಈ ಜನರ ಬುದ್ಧಿವಂತಿಕೆ ಮುಂದೆ ಎಲ್ಲಾ ರೀತಿಯಲ್ಲೂ ಕೂಡ ಟ್ರೈನಿಂಗ್ ತಗೊಂಡು ಬಂದಂತ ಪೊಲೀಸರ ಜೋಕರ್ಗಳಾಗಿ ಕಾಣಿಸ್ಕೊಂಡಿದ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಇಡೀ ರೋಚಕ ಘಟನೆ ಬಗ್ಗೆ ನಿಮ್ಮ ನಿಲುವು ಮತ್ತು ವಿಶೇಷವಾಗಿ ಈ ಘಟನೆಯ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.